ಮುಸ್ಲಿಮರ ಹಬ್ಬವಾದ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಅರಸೀಕೆರೆ ನಗರದ ಮುಖ್ಯ ರಸ್ತೆಗಳಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಿಡಿದಿದ್ದು ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 128/2024 ರಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದು, ಇಲ್ಲಿಯವರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆಯು ವಿಫಲವಾಗಿದೆ. ಭಯದ ವಾತಾವರಣ ಸೃಷ್ಟಿ ಮಾಡುವ ರೀತಿಯಲ್ಲಿ ಮತ್ತು ಆಂತರಿಕ ಗಲಭೆ ನಡೆಸುವ ಉದ್ದೇಶದಿಂದ ಪದೇ ಪದೇ ಈ ರೀತಿಯ ಚಟುವಟಿಕೆಗಳು ಮುಂದುವರೆದಿದ್ದು, ಇದರ ಬಗ್ಗೆ ತೀವ್ರ ತನಿಖೆ ಮುಂದುವರೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಹಿಂದೂ ಹಿತರಕ್ಷಣಾ ವೇದಿಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಅನೇಕ ಹಿಂದೂಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸ್ವಯಂ ಪ್ರೇರಿತ ಬಂದ್ ಮಾಡಲಾಯಿತು. ಹಿಂದೂ ಹಿತರಕ್ಷಣಾ ವೇದಿಕೆ ಅಲ್ಲ, ಭಾರತ ದೇಶದ ಹಿತರಕ್ಷಣಾ ವೇದಿಕೆ. ಭಾರತ ದೇಶದ ಹಿತರಕ್ಷಣಾ ವೇದಿಕೆ. ಹಿಂದೂ ಧರ್ಮಕ್ಕೆ ಧ್ವಜ ಬಟ್ಟೆಯ ತುಂಡು ಅಂತ ಅನ್ಕೊಂಡಿರುವಂತಹ ಮಾನಸಿಕತೆಗಳಿಗೆ, ಧ್ವಜವನ್ನ ಬಟ್ಟೆಯ ತುಂಡು ಅಂತ ಅನ್ಕೊಂಡಿರುವಂತಹ ಮಾನಸಿಕತೆಗಳಿಗೆ ಈ ಮೂಲಕವಾಗಿ ಒಂದು ವಿಚಾರವನ್ನ ಹೇಳ್ತಿದ್ದೀವಿ. ನಿಮಗೆ ಧ್ವಜ ಕೋಮು ಸೌಹಾರ್ದವನ್ನ, ರಾಷ್ಟ್ರವನ್ನ ಹಾಳು ಮಾಡಲಿಕ್ಕೆ ಇರುವಂತಹ ಒಂದು ಬಟ್ಟೆ ಆದ್ರೆ, ನಮ್ಮಂತ ರಾಷ್ಟ್ರ ಭಕ್ತರಿಗೆ, ಹಿಂದೂಗಳಿಗೆ ಧ್ವಜ ಕೇವಲ ಧ್ವಜ ಅಲ್ಲ, ಅದು ತಾಯಿಯ ಸೆರಗು. ಅದು ತಾಯಿಯ ಸೆರಗು. ಪವಿತ್ರ ಹಿಂದೂ ಭೂಮಿಯಲ್ಲಿ, ಪವಿತ್ರ ಭಾರತದಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಿಕ್ಕೆ ಅವಕಾಶ ಇದೆ. ಅರಿಶಿಣ ಕುಂಕುಮದ ಸಂಕೇತ ಆಗಿರುವಂತಹ ನಾಡದೇವಿ ಭುವನೇಶ್ವರಿ ದೇವಿಯ ಸಂಕೇತ ಆಗಿರುವ ಕನ್ನಡ ಧ್ವಜವನ್ನ ಹಾರಿಸಲಿಕ್ಕೆ ಅವಕಾಶ ಇದೆ. ಸಹಸ್ರಾರು ವರ್ಷಗಳಿಂದ ಈ ದೇಶದ ಬಹುಸಂಖ್ಯಾತರ ಪ್ರತೀಕ ಆಗಿರುವಂತಹ ಪುಣ್ಯಮಯಿ ಭಗವತ್ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಇದೆ.
ಈ ದೇಶದ ಸಂವಿಧಾನದ ಬಗ್ಗೆ ನಮ್ಗೆಲ್ಲರಿಗೂ ಗೌರವ ಇದೆ, ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ನಿಮ್ಮ ಧಾರ್ಮಿಕ ಧ್ವಜವನ್ನು ಬಳಸಿದ್ರೆ ನಾವೇನು ಕೂಡ ಕೇಳಲ್ಲ. ಆದ್ರೆ ಒಂದು ಮಾತು, ನೀವು ಮೊನ್ನೆ ಬಳಸಿರುವಂತಹ ಧ್ವಜ ಯಾವುದು? ಮೊನ್ನೆ ಬಳಸಿರುವಂತಹ ಧ್ವಜ ಯಾವುದು? ಈ ದೇಶದ ವಿರೋಧಿ ಇರಾನ್ ಪ್ರತಿನಿತ್ಯ ಜಪಿಸುವಂತಹ ಪ್ಯಾಲೆಸ್ಟೈನಿ ಎನ್ನುವಂತಹ ಒಂದು ರಾಷ್ಟ್ರದ ಧ್ವಜವನ್ನ ಇಲ್ಲಿ ಬಳಸ್ತೀರಾ. ಇದರ ಉದ್ದೇಶ ಏನು? ಇವತ್ತು ಅನೇಕ ಜನ ಪೊಲೀಸ್ ಇಲಾಖೆಯನ್ನ ದೂರ್ತಾರೆ. ಖಂಡಿತವಾಗ್ಲೂ ತಪ್ಪು. ಪೊಲೀಸ್ ಇಲಾಖೆ ನಮ್ಮೆಲ್ಲರನ್ನ ಕಾಯುವಂತ ಇಲಾಖೆ. ಈ ದೇಶದಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ದೇಶದಲ್ಲಿ ನನಗಾಗಿ, ನಿಮಗಾಗಿ, ನಮ್ಮ ಮನೆಗಾಗಿ ಹುತಾತ್ಮರಾಗಿರುವಂತಹ ಪೊಲೀಸರ ಸಂಖ್ಯೆ 2.25 ಲಕ್ಷಕ್ಕೂ ಹೆಚ್ಚು. ಪೊಲೀಸ್ ಇಲಾಖೆ ಬಗ್ಗೆ ನಮ್ಗೆ ಆಕ್ಷೇಪಣೆ ಇಲ್ಲ. ನಿತ್ಯ ನಿರಂತರವಾಗಿ ನಮ್ಮನಂಗೆ ಭಗವಂತ ಮೇಲೆ ನಿಂತ್ಕೊಂಡು ಕಾಯ್ತಾನೋ ಪೊಲೀಸ್ ಇಲಾಖೆ ನಮ್ಮೆಲ್ಲರನ್ನು ಕೂಡ ಈ ಊರನ್ನ, ಈ ನಾಡನ್ನ ಕಾಯ್ತಾ ಇದೆ. ಆದ್ರೆ ಕಾಣದ ಕೈಗಳು ಅಂತ ಇದೆ. ಅರ್ಸಿಕರಲ್ಲಿ ಅದು ತುಂಬಾ ಜಾಸ್ತಿ. ಮೊನ್ನೆ ತಮಿಳುನಾಡು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಹೇಳ್ತಿದ್ರು, 4 ವರ್ಷ ಎಲೆಕ್ಟ್ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನ್ ಮಾಡ್ತಾರೆ? ಸನಾತನ ಧರ್ಮವನ್ನ, ದೇವರನ್ನ ಬೈತಾರೆ. ಎಲೆಕ್ಷನ್ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಉದಯನಿಧಿ ಸ್ಟಾಲಿನ್ ಅಂತ ಒಬ್ಬ ಇದ್ದಾನ, ಅವನು ದೇವಸ್ಥಾನಕ್ಕೆ ಅವ್ರ ಅಮ್ಮನ್ ಕರ್ಕೊಂಡು ಹೋಗಿ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಾನೆ. 4 ವರ್ಷ ಬೈತಾನೆ. ಹಂಗೆ ಈ ಅರ್ಸಿಕರಲ್ಲೂ ಕೆಲವರು ಇದ್ದಾರೆ. 4 ವರ್ಷ ಹಿಂದೂಗಳಿಗೆ ಕಿರುಕುಳ ಕೊಡ್ತಾರೆ. ಲಾಸ್ಟ್ 1 ವರ್ಷ ತುಂಬಾ ಮೆತ್ತಗಾಗ್ತಾರೆ. ಎಷ್ಟು ಮೆತ್ತಗಾಗ್ತಾರೆ ಅಂತ ಹೇಳಿದ್ರೆ, ಮುಟ್ಟಿದರೆ ಮುನಿಯುವ ರೀತಿ ಮೆತ್ತಗಾಗ್ತಾರೆ. ಎಲ್ಲಾ ಭಜನಾ ಮಂಡಳಿಗೆ ಹೋಗ್ತಾರೆ, ಎಲ್ಲಾ ಗಣೇಶೋತ್ಸವಕ್ಕೆ ಹೋಗ್ತಾರೆ, ಕೇಸರಿ ಶಾಲೆ ಹಾಕ್ತಾರೆ. ಚುನಾವಣೆ ಮುಗಿದ್ಮೇಲೆ ಮತ್ತೆ ಕೇಸರಿ ಶಾಲೆ ಅಂತ ದುಡ್ಡು ದೂರಕ್ಕೆ. ಈ ಪ್ರವೃತ್ತಿ ನಿಲ್ಬೇಕು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 2 ಹಬ್ಬ ಬರುತ್ತೆ ಪ್ರಮುಖವಾಗಿ. ಒಂದು, ನಾವೆಲ್ಲರೂ ಪೂಜನೀಯವಾಗಿ ಆಚರಿಸುವಂತ ಗಣೇಶೋತ್ಸವ. ಇದನ್ನ RSS ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರ ಶುರು ಮಾಡಿದ್ದಲ್ಲ. ಲೋಕಮಾನ್ಯ ತಿಲಕರು ಈ ದೇಶದಲ್ಲಿ ಕೆಲವು ರಕ್ತ ಬೀಜಾಸುರರ ಸಂತತಿ ಬ್ರಿಟಿಷರ ಬೂಟುಗಳ ಕಾಲನ್ನು ನೆಕ್ಕ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಜೀವನ ಸಾಗಿಸ್ಬೇಕಾದ್ರೆ ಸ್ವಾಭಿಮಾನಿಗಳಾಗಿ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕ ಗಣೇಶೋತ್ಸವ ಕರೆ ಕೊಡ್ತಾರೆ. ಅರಸೀಕೆರೆ ಗಣೇಶೋತ್ಸವಕ್ಕಂತ ಪರಂಪರೆ ಇದೆ. ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಗಣೇಶೋತ್ಸವಕ್ಕಂತ ಪರಂಪರೆ ಇದೆ. ರಾಷ್ಟ್ರಭಕ್ತಿ ಸಾರ್ತೀವಿ, ಆ ಟೈಮಲ್ಲಿ ಧರ್ಮ ಪ್ರೀತಿಯನ್ನ ಕಾಡ್ತೀವಿ, ಇಡೀ ಸಮಾಜವನ್ನ ಒಂದು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅರಸೀಕೆರೆಯಲ್ಲಿ ಇನ್ನೊಂದು ಧಾರ್ಮಿಕ ಆಚರಣೆ ಕಳೆದ 7-8 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಯಾವತ್ತಾದ್ರೂ ಒಂದು ಸತಿ ಈ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ. ಸಂವಿಧಾನ, ಭಗವದ್ಗೀತೆ ಎರಡನ್ನೂ ಒಂದು ಅಂತ ನೋಡುವಂತ ಏಕೈಕ ಜನಾಂಗ ಇದೆ, ಅದು ಹಿಂದೂ ಜನಾಂಗ. ಸಂವಿಧಾನ ಪಾಠವನ್ನ ಸಿದ್ದರಾಮಯ್ಯ ಅವರೇ ನಮಗೆ ಮಾಡಿಕೊಡ್ತಾರೆ. ಸಿದ್ದರಾಮಯ್ಯ ಅವರೇ ಸಂವಿಧಾನ ಪಾಠವನ್ನ ವಿಧಾನಸೌಧದಲ್ಲಿ ನಿಂತ್ಕೊಂಡು ನೀವು ನಮಗೆ ಮಾಡಕ್ ಬರಬೇಡಿ. ನಮ್ಮ ಮನೇಲಿ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಭಗವದ್ಗೀತೆನೂ ಒಂದು, ಬಾಬಾ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನನೂ ಒಂದು ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಪಾಠ ಕಲಿಯುವಂತ ಅವಶ್ಯಕತೆ ನಮಗಿಲ್ಲ. ಅಂತ ಸಂವಿಧಾನವನ್ನ ಧಿಕ್ಕರಿಸಿ ಪ್ರತಿ ಒಂದು ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ರಾಷ್ಟ್ರಭಕ್ತ ಸಂಘಟನೆಗಳ ವಿರುದ್ಧ ಘೋಷಣೆ ಕೂಗುವಂಥದ್ದು, ಕಲ್ತೂರುವಂಥದ್ದು, ಪ್ಯಾಲೆಸ್ಟೈನಿ ಧ್ವಜವನ್ನ ಹೋರಾಡಿಸುವಂಥದ್ದು, ಪಾಕಿಸ್ತಾನ ಪರ ಘೋಷಣೆ ಕೂಗುವಂಥದ್ದು. ಹರಿರಾಮ್ ಶಂಕರ್ ಅವರಿದ್ರು SP ಅವರು, ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ 2 ವರ್ಷದಿಂದ. ಪಾಕಿಸ್ತಾನದ ಪರ ಘೋಷಣೆ, ಅದಕ್ಕಿಂತ ಮುಂಚೆ RSS ವಿರುದ್ಧ ಘೋಷಣೆ, ಅದಕ್ಕಿಂತ ಮುಂಚೆ ಅಮಾಯಕರ ವಿರುದ್ಧ ಹಲ್ಲೆ, ಇವತ್ತು ಪ್ಯಾಲೆಸ್ಟೈನಿ ಧ್ವಜವನ್ನ ಹಾರಿಸುವಂಥದ್ದು. ಏನು ಇದರ ವಿಚಾರ?
ಏನು ಇದರ ವಿಚಾರ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಹೇಳ್ತಿದೀವಿ ಇದು ರಾಷ್ಟ್ರದ್ರೋಹಿಗಳ ನಡೆ. ನಾವಿವತ್ತು ಕೈ ಕಟ್ಟು ಕೂತ್ಕೊಂಡ್ರೆ, ಪೊಲೀಸರು ಕಾಣದ ಕೈಗಳ ಒತ್ತಡಕ್ಕೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಸರ್ಕಾರಗಳು ಬದಲಾಗುತ್ತೆ. ಬಿಜೆಪಿ ಇರುತ್ತೆ, ಕಾಂಗ್ರೆಸ್ ಇರುತ್ತೆ, ಜೆಡಿಎಸ್ ಇರುತ್ತೆ, ಆದ್ರೆ ದೇಶ ಒಂದೇ. ನಮ್ಗೆ ದೇಶ ಮುಖ್ಯ, ಸರ್ಕಾರ ಅಲ್ಲ. ನಮಗೆ ದೇಶ ಮುಖ್ಯ, ವ್ಯಕ್ತಿ ಅಲ್ಲ. ನಮಗೆ ದೇಶ ಮುಖ್ಯ, ಇನ್ಯಾವುದೋ ಮುಲಾಜಲ್ಲ. ನಿಮ್ಗೆ ನಿಮ್ ವೋಟ್ ಬ್ಯಾಂಕ್ ಮುಖ್ಯ ಆದ್ರೆ ನಿಮ್ಮ ಮನೆಗೆ ಅಲ್ಲಿ ಆ ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡಿ. ನಿಮ್ಮ ಆಸ್ತಿಯನ್ನ 10/10, 20/20 ಡಿವೈಡ್ ಮಾಡಿ ಅವ್ರಿಗೆಲ್ಲ ಹಂಚ್ಕೊಳ್ಳಿ. ರಾಷ್ಟ್ರದ ವಿಚಾರದಲ್ಲಿ ಹುಡುಗಾಟವನ್ನ ಆಡ್ಲಿಕ್ಕೆ ಬರಬೇಡಿ. ರಾಷ್ಟ್ರದ ವಿಚಾರದಲ್ಲಿ ಹುಡುಗಾಟವನ್ನ ಆಡ್ಲಿಕ್ಕೆ ಬರಬೇಡಿ. ಇವತ್ತು ಈ ದೇಶದಲ್ಲಿ ಏನೇನು ಅನಾಹುತ ಆಗ್ತಿದೆ, ಈ ರೀತಿ ತುಷ್ಟೀಕರಣ ರಾಜಕೀಯದಿಂದಲೇ ಆಗ್ತಾ ಇದೆ. ಮೊನ್ನೆ ಚಿತ್ರದುರ್ಗದ, ಮೊನ್ನೆ ದಾವಣಗೆರೆಯಲ್ಲಿ ದಾಳಿ ಆಯಿತು. ಅದಕ್ಕಿಂತ ಮುಂಚೆ ಮಂಡ್ಯದಲ್ಲಿ ಗಲಾಟೆ ಆಯಿತು. ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ ಅನ್ನೇ ಸುಟ್ಟು ಪೊಲೀಸ್ ವ್ಯಾನ್ಗಳನ್ನು ಸುಟ್ಟಾಕುವಂತ ಕ್ರೌಡಿ ಆಯಿತು. ಇಷ್ಟೆಲ್ಲ ಆಗ್ಬೇಕಾದ್ರೆ ಇದ್ರ ಅರ್ಥ ಏನು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಕೈಗಳನ್ನ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡುವಂತ ಮಾನಸಿಕತೆಗಳನ್ನ, ಅದ್ರ ಹಿಂದೆ ಇರುವಂತ ಪ್ರೇರಕ ಶಕ್ತಿಯನ್ನ ನಾವು ಈ ದೇಶದಿಂದಲೇ ಓಡಿಸ್ಬೇಕು. ಈ ರಾಷ್ಟ್ರ ಎಲ್ಲದಕ್ಕಿಂತ ಶ್ರೇಷ್ಠ. ನನ್ನ ತಂದೆ, ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಅಕ್ಕ, ನನ್ನ ತಂಗಿ, ಇದ್ಯಾವುದು ಶ್ರೇಷ್ಠ ಅಲ್ಲ ರೀ. ಈ ರಾಷ್ಟ್ರ ಶ್ರೇಷ್ಠ. ಈ ರಾಷ್ಟ್ರ ಇದ್ರೆ ಈ ರಾಷ್ಟ್ರದಲ್ಲಿ ಬಿಜೆಪಿ ಇರುತ್ತೆ, ಕಾಂಗ್ರೆಸ್ ಇರುತ್ತೆ, ಜೆಡಿಎಸ್ ಇರುತ್ತೆ, ನಾವಿರ್ತೀವಿ, ನೀವಿರ್ತೀವಿ, ಅರಸೀಕೆರೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿರ್ತಾರೆ. ಈ ರಾಷ್ಟ್ರನೇ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋಗ್ಬೇಕು? ಇವತ್ತು ಕೋಮು ಸಾಮರಸ್ಯವನ್ನ ಇದ್ ಮಾಡ್ಲಿಕ್ಕೆ ಪಾಪ ನಾಳೆ ಯಾರೋ ಈ ರಾಷ್ಟ್ರದಲ್ಲಿ, ಈ ರಾಜ್ಯದಲ್ಲಿರುವಂತ ಒಂದು ಅಲ್ಪಸಂಖ್ಯಾತ ಸಚಿವರನ್ನು ಕರೆಸ್ತಾರೆ. ಅರೆ ಯಾರೋ ಅಲ್ಪಸಂಖ್ಯಾತ ಸಚಿವ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿಗಳಿಗೆ ಬೇಲನ್ನ ಕೊಟ್ಟಂತ ಜಮೀರ್ ಅಹಮದ್ ಅವರನ್ನ ಇಲ್ಲಿಗೆ ಕರೆಸುವಂತ ಮಾನಸಿಕತೆಗೆ ಏನ್ ಹೇಳ್ತೀರಿ? ಅದಕ್ಕಾಗಿ ಇದು ಬರೀ ಮಾತಲ್ಲ, ಈ ಮೂಲಕವಾಗಿ ಹೇಳ್ತಾ ಇದ್ದೀವಿ, ಇದು ಹಿಂದುತ್ವದ ಪ್ರತಿಭಟನೆ ಅಲ್ಲ, ಇದು ಭಾರತ ಭಕ್ತರ ಪ್ರತಿಭಟನೆ. ಈ ದೇಶದಲ್ಲಿ ಮತ್ತೊಂದ್ಸತಿ ಪ್ಯಾಲೆಸ್ಟೈನಿ ಧ್ವಜವನ್ನ ಹಾರಿಸುವಂತದ್ದೇನಾದ್ರು ಮಾಡಿದ್ರೆ ಇದು ಈ ವಿಚಾರವಾಗಿ ತೀವ್ರವಾಗಿ ಇವತ್ತು ಪೊಲೀಸ್ ಅವರ ಮನವಿಯ ಮೇರೆಗೆ ನಾವು ಚಿಕ್ಕದಾಗಿ ಪ್ರತಿಭಟನೆಯನ್ನ ಮಾಡಿದ್ದೀವಿ. ಮತ್ತೆ ಪ್ಯಾಲೆಸ್ಟೈನಿ ಧ್ವಜ, ಪಾಕಿಸ್ತಾನದ ಪರ ಘೋಷಣೆ, ಅದು ಅದು ನಿಮ್ಗೆ ಯಾರಿಗೂ ರಕ್ಷಣೆ? ಪೊಲೀಸ್ ಇಲಾಖೆಯವ್ರಿಗೆ ನಾವು ಹೇಳ್ತಿದ್ದೀವಿ, ಈ ಮೂಲಕವಾಗಿ ಮನವಿಯನ್ನ ಮಾಡ್ತಿದ್ದೀವಿ, ಈ ರಾಷ್ಟ್ರ ವಿರೋಧಿ ಜಿಹಾದಿ ಮಾನಸಿಕತೆಯವರನ್ನ ಫಸ್ಟ್ ಹುಡುಕಿ ಯಾವ ಕಾಯ್ದೆಯಲ್ಲಿ ಅವ್ರ ವಿರುದ್ಧ FIR ಮಾಡಬೇಕು ಮಾಡಿ, ವಾಪಸ್ ಹೊರಗಡೆ ಬರ್ತೇವೆ ಇದ್ದಂಗೆ ಜೈಲಿನಲ್ಲೇ ಕೊಳೆಯೋ ರೀತಿ ಮಾಡಿ, ಆ ಮೂಲಕವಾಗಿ ಅರಸೀಕೆರೆಯನ್ನ ಸ್ವಚ್ಛ ಮಾಡಿ, ಸ್ವಚ್ಛ ಭಾರತ್ ಅನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಲ್ಲಿರುವಂತ ಎಲ್ಲ ರಾಷ್ಟ್ರಭಕ್ತರು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ, ಸಂವಿಧಾನದ ಆಶಯದೊಂದಿಗೆ ಸ್ವಚ್ಛ ಅರಸೀಕೆರೆಯನ್ನ ಮಾಡೇ ಮಾಡ್ತೀವಿ. ಇಲ್ಲಿರೋ ರಾಷ್ಟ್ರ ವಿರೋಧಿಗಳನ್ನ, ದುಷ್ಟರನ್ನ, ದುರುಳರನ್ನ ಇಲ್ಲಿಂದ ಓಡಿಸ್ತೀವಿ. ಅದ್ ಮಾತ್ರ ಅಲ್ಲ, ಅದಕ್ಕೆ ಪ್ರೇರಕ ಶಕ್ತಿಯಾಗಿರುವಂತಹ ಕೆಲವು ವಿಚಿತ್ರ ಮಾನಸಿಕತೆಗಳಿಗೆ ಕಟ್ಟಕಡೆಯ ಎಚ್ಚರಿಕೆ. ಕೇವಲ ಸಾಮಾಜಿಕ ಬದಲಾವಣೆಯಲ್ಲಿ ನಾವೆಲ್ಲರೂ ನಂಬಿಕೆಟ್ಟಿದ್ದೀವಿ. ರಾಜಕೀಯ ಬದಲಾವಣೆ ಮಾಡ್ಕೊಳ್ಳೇಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ, ರಾಷ್ಟ್ರ ವಿರೋಧಿಗಳ ಜೊತೆ ನೀವು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀವಿ, ರಾಷ್ಟ್ರದ ಜನ ಯೋಚನೆ ಮಾಡ್ತಾರೆ, ನೀವಲ್ಲಿ ಕೂರ್ಬೇಕಾ ಕೂರ್ಬಾರ್ದ ಅನ್ನುವಂಥದ್ದು. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯೂ ನಿಮಗೆ ಪಾಠ ಕಲಿಸುವಂತ ಕೆಲಸವನ್ನ ಈ ದೇಶದಲ್ಲಿರುವಂತ ರಾಷ್ಟ್ರದ ಭಕ್ತರ ಈ ಪಡೆ ಸಂವಿಧಾನದ ಆಶಯದಂಗೆ ನಡೆಸುತ್ತೆ. ನಾವ್ಯಾರೂ ವಿರಮಿಸಲ್ಲ. ಈ ಪ್ರತಿಭಟನೆ ಸೆಲ್ಫಿ ಫೋಟೋಗೋಸ್ಕರ ಮಾಡ್ತಾ ಇರೋದಲ್ಲ, ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಾ ಇರೋದಲ್ಲ, ಈ ರಾಷ್ಟ್ರಕ್ಕೋಸ್ಕರ ಮಾಡ್ತಾ ಇದ್ದೀವಿ, ಈ ದೇಶಕ್ಕೋಸ್ಕರ ಮಾಡ್ತಿದ್ದೀವಿ, ಅರಸೀಕೆರೆಗೋಸ್ಕರವನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗಳ ಸರಮಾಲೆಗಳನ್ನ
ನಿಲ್ಲಿಸ್ತೀವಿ, ರಾಷ್ಟ್ರವನ್ನ ಇಲ್ಲಿರೋ ಜನರನ್ನ ಜಾಗೃತಿ ಮಾಡ್ತೀವಿ. ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತಾ ಇದ್ದೀನಿ, ಮುಂದಿನ ವರ್ಷ ಇದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರ ವಿರೋಧಿ ಕೆಲಸ ಏನಾದ್ರು ಆದ್ರೆ, ರಾಷ್ಟ್ರ ವಿರೋಧಿ ಕೆಲಸ ಆದ್ರೆ ಯಾರ್ದೋ ನಾಮಿನೇಷನ್ 15,000 ಜನ ಸೇರೋದಲ್ಲ, ದುಡ್ಡು ಕೊಟ್ಟು 15,000 ಜನ ಸೇರ್ಸೋದಲ್ಲ. ಮುಂದಿನ ಸತಿ ಇದೇ ರೀತಿ ಕೆಲಸ ಆದ್ರೆ ಅದ್ರ 2 ದಿನಗಳಲ್ಲಿ 20,000ಕ್ಕೂ ಹೆಚ್ಚು ಹಿಂದೂಗಳನ್ನ ಸೇರಿಸಿ, ರಾಷ್ಟ್ರಭಕ್ತರನ್ನ ಸೇರಿಸಿ ಹೇಳ್ತಾ ಇದ್ದೀವಿ. ಇಲ್ಲಿರೋ ಅಧಿಕಾರಿಗಳು ಬದಲಾಗ್ಬೋದು, ಆದ್ರೆ ಅವ್ರು ದಯವಿಟ್ಟು ಹೇಳಿ, ನಿಮಗೆ ಮುಂದೆ ಬರುವಂತ ಅಧಿಕಾರಿಗಳಿಗೂ ಹೇಳಿ, ಈ ಇನ್ನೊಂದು ಧಾರ್ಮಿಕಾಚರಣೆ ಪ್ರತಿ ಸತಿನೂ ಅರಸೀಕೆರೆಯ ಬಹುಸಂಖ್ಯಾತರಿಗೆ ನೋವು ಕೊಡುವನ್ನ ಮಾಡ್ತಾ ಇದೆ, ಬಹುಸಂಖ್ಯಾತ ರಾಷ್ಟ್ರಭಕ್ತರಿಗೆ ನೋವು ಕೊಡುವಂತ ಕೆಲಸ ಆಗ್ತಾ ಇದೆ. ಮುಂದಿನ ವರ್ಷ ಮತ್ತೆ ಇದು ರಿಪೀಟ್ ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ನಾವೆಲ್ಲರೂ ಸೇರ್ಕೊಂಡು ಯಾರ್ಯಾರು ನಾಮಿನೇಷನ್ಗೆ 500,000 ಕೊಟ್ಬಿಟ್ಟು ಕಳಿಸ್ತಾರಲ್ಲ, ಅದೆಲ್ಲ ಸಂಖ್ಯೆ, ಅದು ಸಂಖ್ಯೆ ಅಲ್ವೇ ಅಲ್ಲ. ರಾಷ್ಟ್ರಭಕ್ತರ ಹಿಂಡು ಊರಿಂದ, ಹಳ್ಳಿಗಳಿಂದ, ಹಳ್ಳಿಗಳಲ್ಲಿರುವ ಮನೆಯಿಂದ, ಆಂಜನೇಯ ಸ್ವಾಮಿ ಗುಡಿಗಳಿಂದ, ರಾಮರ ಗುಡಿಗಳಿಂದ, ಜೇಂಟಲ್ ಸಿದ್ದೇಶ್ವರ ಸ್ವಾಮಿ ಗುಡಿಯಿಂದ, ಮಾರೇಕಲ್ಲು ತಿರುಪತಿ ಗುಡಿಗಳಿಂದ ಇಲ್ಲಿ ಬಂದು ಈ ರಾಷ್ಟ್ರವನ್ನ, ಅರಸೀಕೆರೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಿದ್ದೀವಿ. ಆ ಮೂಲಕವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಈ ಪ್ರತಿಭಟನೆ ರಾಷ್ಟ್ರವನ್ನ ಉಳಿಸ್ಲಿಕ್ಕೆ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ಒಂದು ಅಭೂತಪೂರ್ವವಾಗಿರುವಂತಹ ಒಂದು ಪ್ರತಿಭಟನೆ ನಡೆದಿದೆ. ಯಾವಾಗಲೂ ಹಿಂದೂ ಸಂಘಟನೆ ಅಂತಂದ್ರೆ ಕೇವಲ ಒಂದು 4 ಜನ ಪ್ರತಿಭಟನೆ ಮಾಡಿ ಹೋಗ್ಬೇಕು, ಆ ತರದ ವಾತಾವರಣ ಇತ್ತು. ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳು ನಮ್ಮನ್ನ ಎಷ್ಟು ಕ್ರೋಧಕ್ಕೆ ಈಡು ಮಾಡಿದೆ ಅಂದ್ರೆ, ನಮ್ಮೆಲ್ಲ ವ್ಯವಸ್ಥೆಗಳನ್ನ ಪಕ್ಕಕ್ಕಿಟ್ಟು ಎಲ್ಲರೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದು ಅನ್ನೋ ಒಂದು ಆತ್ಮೀಯ ವಾತಾವರಣದಲ್ಲಿ ನಾವಿಲ್ಲೆಲ್ಲ ಸೇರಿದ್ದೀವಿ. ಅತ್ಯಂತ ಪ್ರಶಾಂತವಾಗಿ ನಾಗಮಂಗಲದಲ್ಲಿ ಸಾಗ್ತಾ ಇರತಕ್ಕಂತಹ ಒಂದು ಗಣೇಶೋತ್ಸವದ ಮೇಲೆ ಒಂದು ಕೇರಳ ಪ್ರೇರಿತವಾದಂತಹ ಒಂದು ಏನು ಭಯೋತ್ಪಾದಕ ಸಂಘಟನೆಗಳು ಅಲ್ಲಿ ದಾಳಿ ಮಾಡಿತು. ನಮ್ಮ ದೇವರು, ನಮ್ಮ ಭಕ್ತಿ, ನಮ್ಮ ಜೀವನ ನಾವು ಅತ್ಯಂತ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಅದರ ಮೇಲೆ ದಾಳಿ ಮಾಡಿದಂತಹ ಒಂದು ವ್ಯವಸ್ಥೆನ ನಮ್ಮ ಗೃಹ ಮಂತ್ರಿಗಳು ಒಂದು ಸಣ್ಣ ಘಟನೆ ಅಂತ ಹೇಳುತ್ತಾರೆ. ಈ ರೀತಿ ಇಡೀ ರಾಜ್ಯದಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಬಂದಿದೆ. ಇದಕ್ಕೆ ನಮ್ಮ ಪ್ರತಿಕ್ರಿಯೆ ಅತ್ಯಂತ ಬಲವಾಗಿರ್ಬೇಕಾಗಿತ್ತು. ಇಡೀ ರಾಜ್ಯ ಬಂದ್ ಮಾಡಿ ಅದನ್ನು ಪ್ರತಿಭಟನೆ ಮಾಡಬೇಕಾಗಿತ್ತು. ಆದ್ರೆ ನಮ್ದು ಅತ್ಯಂತ ಶಾಂತಿಪ್ರಿಯ ಮತ್ತು ಅತ್ಯಂತ ಮೃದು ಸ್ವಭಾವ ನಮ್ಮನ್ನೇನ್ ಮಾಡುತ್ತೋ ಇವತ್ತು ಈ ತಾಳ್ಮೆಗೆ ನಮ್ಮನ್ನ ಈಡು ಮಾಡಿದೆ. ಗಣೇಶೋತ್ಸವಗಳು ಮುಂದೆ ನಡೆಸಬೇಕಾ? ಈ ರೀತಿ ಹಿಂದೂಗಳು ಸಂಘಟಿತರಾಗ್ತಿದ್ರೆ ನಾವು ಯಾವುದೇ ಗಣೇಶನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ, ನಮ್ಮ ದೇವರುಗಳನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ, ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಕಟಿಬದ್ಧರಾಗಿ ನಮ್ಮೆಲ್ಲ ತನು ಮನ ಧನವನ್ನು ಅರ್ಪಣೆ ಮಾಡಿ ಮುಂದಿನ ದಿನಗಳಲ್ಲಿ ನಿಲ್ದಲೇ ಹೋದ್ರೆ ಎಲ್ಲೋ ನೀವು ಶಾಂತಿಯುತವಾಗಿ ಗಣೇಶೋತ್ಸವಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಮಗೆ ಪೊಲೀಸರು ವಿಶೇಷ ರೀತಿಯ ಸಹಕಾರ ಕೊಡಬೇಕು. ಯಾಕೆಂದ್ರೆ ನಮ್ದು ಅತ್ಯಂತ ಶಾಂತಿಯುತವಾದಂತಹ ಸಮಾಜ, ಯಾವುದೇ ಸಂಘರ್ಷವನ್ನು ಬಯಸದೆ ಅವರನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಆತ್ಮೀಯವಾಗಿ ಕಾಣುವಂತ ಸ್ವಭಾವನ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡು ನೀವು ಹೊರಡಿಸಿದ್ದೆ ಆದ್ರೆ ಈ ಸಮಾಜ ಹೀಗೆ ಸುಮ್ಮನಿರೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಗಣೇಶೋತ್ಸವಗಳಿಗೆ ನಿರ್ಬಂಧ ಹೇಳುವಂತಹ ಪ್ರಕ್ರಿಯೆ ಬಹಳ ಬಲವಾಗ್ತಾ ಇದೆ. ಇವತ್ತು ಎಲ್ಲ ಹಿಂದೂ ದೇವಸ್ಥಾನಗಳ ಮುಂದೆ ಮುಸಲ್ಮಾನ್ ಸಂಘಟನೆಗಳು ಅವರ ಮೆರವಣಿಗೆಗಳನ್ನ ಮಾಡ್ತಾರೆ. ಆದ್ರೆ ನಾವು ಮಸೀದಿ ಮುಂದೆ ಹೋಗಿ ನಮ್ಮ ಮೆರವಣಿಗೆ ಮಾಡೋದಕ್ಕೋಸ್ಕರ ಹೊರಟ್ರೆ ಅದಕ್ಕೆ ನೂರಾರು ನಿರ್ಬಂಧಗಳನ್ನ ಹಾಕಿ ತಡೆಯುವಂತ ಪ್ರಕ್ರಿಯೆ ಇದೆ. ಇದು ಎಲ್ರಿಗೂ ಸಮಾನತೆ ಇರುವಂತ ಸಮಾಜ. ನಾವು ಹೆಚ್ಚಿನ ಏನನ್ನು ಕೇಳ್ತಾ ಇಲ್ಲ, ಎಲ್ಲರಿಗೂ ಸಮಾನ ಹೋಗ್ತಾನೆ. ಎಲ್ಲ ದೇವಸ್ಥಾನಗಳ ಮುಂದೆ ಹೇಗೆ ಮುಸಲ್ಮಾನರು ಮೆರವಣಿಗೆ ಹೋಗುತ್ತೆ, ಅದೇ ರೀತಿ ನಮ್ಮ ಹಿಂದೂ ಧರ್ಮದ ಮೆರವಣಿಗೆ ಮಸೀದಿಗಳ ಮುಂದೆ ಹೋಗೋದಕ್ಕೆ ಯಾಕೆ ಅಡಚಣೆ ಮಾಡ್ತೀರಾ? ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಎಲ್ಲರಿಗೂ ಸಮಾನತೆ ಕೊಡಿ. ನಾವೇನು ಹೆಚ್ಚಿನ ನಿರೀಕ್ಷೆ ಮಾಡ್ತಿಲ್ಲ. ಬಹುಸಂಖ್ಯಾತ ಸಮಾಜ ಆಗಿ ಇದು ಹಿಂದೂ ರಾಷ್ಟ್ರ ಆಗ್ಬೇಕಾದಂತ ಪರಿಸ್ಥಿತಿಯಲ್ಲೂ ಜಾತ್ಯತೀತತೆಯನ್ನು ನಾವು ಒಪ್ಕೊಂಡು ಬದುಕ್ತಿರ್ಬೇಕಾದ್ರೆ ನಮಗೆ ಯಾಕೆ ಈ ರೀತಿಯ ತಾರತಮ್ಯ ಈ ರಾಜ್ಯದಲ್ಲಿ, ದೇಶದಲ್ಲಿ ನಡೀತಾ ಇದೆ? ಎಲ್ಲರಿಗೂ ಸಮಾನತೆ ಇದೆ ಕಾಣ್ತದೆ. ಆಮೇಲೆ ಹಿಂದೂ ಧರ್ಮದ ವಿಚಾರದಲ್ಲಿ ಈ ಮನೆ ತಿರುಪ್ತಿಯಲ್ಲಾಗಿದ್ದ ಲಡ್ಡು ವಿವಾದ, ನಮಗೆಲ್ಲ ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ ಅವರವರ ಧಾರ್ಮಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಡೆಸೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಆದ್ರೆ ಹಿಂದೂ ದೇವಸ್ಥಾನಗಳಿಗೆ ಮಾತ್ರ
ಸರ್ಕಾರ ನಿರ್ಬಂಧವನ್ನ ಹೇರಿ ಅವರನ್ನ ತಡೆಗಟ್ಟುವಂತ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಹಿಂದೂ ದೇವಾಲಯಗಳನ್ನ ಸರ್ಕಾರದಿಂದ ಮುಕ್ತಗೊಳಿಸಿ ಅವರು ಸ್ವತಂತ್ರವಾಗಿ ದೇವಾಲಯಗಳನ್ನ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಎಲ್ಲ ನಮ್ಮ ಜನಾಂಗ ಎದ್ದು ನಿಂತು ಇದನ್ನ ಜಾರಿ ಬರೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಅಂತ ನೀವೆಲ್ಲರಲ್ಲೂ ಪ್ರಾರ್ಥಿಸುತ್ತಾ ಪ್ರದರ್ಶನ ಮಾಡಿ ಹಿಂದೂ ಧರ್ಮದ ವಿರುದ್ಧ ಘೋಷಣೆಯನ್ನ ಕೂಗಿರ್ತಕ್ಕಂಥ ಕೆಲವು ದೇಶದ್ರೋಹಿ ಯುವಕರು ಅರಸೀಕೆರೆಗೆ ಶಾಂತಿ ಭಂಗವನ್ನ ಉಂಟು ಮಾಡೋದಷ್ಟೇ ಅಲ್ಲ, ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಭಾವನೆಗಳ ಮೇಲೆ ಘಾಸಿ ಉಂಟು ಮಾಡತಕ್ಕಂಥ ಚಟುವಟಿಕೆಗಳನ್ನ ಅರಸೀಕೆರೆಯ ನಗರದ ಅನೇಕ ಸಂಘಟನೆಗಳ ಮಿತ್ರರ ಸಹಕಾರದಿಂದ ಮತ್ತಿವತ್ತೇನು ರಾಜ್ಯದಲ್ಲಿ ಅಧಿಕಾರ ಮಾಡ್ತೇವೆ ಆ ಸರ್ಕಾರದ ಕುಮ್ಮಕ್ಕಿನಿಂದ ಈ ಸರ್ಕಾರ ನಮ್ಮ ಮೇಲೆ ಏನು ಕ್ರಮ ತಗೊಳ್ಳಲ್ಲ ಅನ್ನಂತ ಅಹಂಕಾರದಿಂದ ಇವತ್ತು ಅರಸೀಕೆರೆಯ ಶಾಂತಿಯಿಂದ ಸಹಬಾಳ್ವೆಗೆ ನಾವು ಇದನ್ನ ಆಚರಣೆ ಮಾಡ್ತೀವಿ, ಈದ್ ಮಿಲಾದ್ ಹಾಕೋಣ ಅಂತ ಹೇಳ್ಕೊಳ್ಳುವಂತ ಸಂಘಟನೆಯವರು ಇವತ್ತು ಆ ಒಂದು ಮೆರವಣಿಗೆಯಲ್ಲಿ ಹಿಂದೂ ಧಾರ್ಮಿಕರ ಧರ್ಮದವರ ಮೇಲೆ ವಿರುದ್ಧವಾದಂತಹ ಘೋಷಣೆಯನ್ನು ಕೂಗುವಂಥದ್ದು ಮತ್ತು ಈ ದೇಶದ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಪ್ಯಾಲೆಸ್ತೈನ್ ಧ್ವಜವನ್ನ ಪ್ರದರ್ಶನ ಮಾಡತಕ್ಕಂಥ ಅವಶ್ಯಕತೆ ಆದ್ರೆ ಏನಿದೆ ಅವರೇ ಹೇಳಿಕೊಳ್ಳೋ ರೀತಿಯಲ್ಲಿ ಈದ್ ಹಬ್ಬ ಅಂತಂದ್ರೆ ಶಾಂತಿಯನ್ನ, ಸಹಬಾಳ್ವೆಯನ್ನ, ಸಹೋದರತ್ವವನ್ನ ಸಾರ್ತಕ್ಕಂಥ ಹಬ್ಬಗಳು ಅಂತಂದ್ರೆ ಎಲ್ಲ ಧರ್ಮದವರು ಸಹ ಸಹೋದರತೆಯನ್ನ, ಶಾಂತಿಯನ್ನ ಬಯಸತಕ್ಕಂಥ ಹಬ್ಬಗಳು. ಆದ್ರೆ ಹಬ್ಬಗಳು ಬರೋದೇನೆ ಪೊಲೀಸ್ಗೆ, ನಾಗರಿಕತೆಗೆ ಭಂಗವನ್ನ, ಶಾಂತಿ ಭಂಗವನ್ನ ಉಂಟು ಮಾಡೋದಕ್ಕೆ ಏನಂತ ಏನು ಒಂದು ನೀತಿ ಅರಸೀಕೆರೆಯಲ್ಲಿ ಆಗ್ತಾ ಇದೆ. ಇದಕ್ಕೆ ಪೊಲೀಸರು ಸಹ ಕಡಿವಾಣ ಹಾಕ್ತಾ ಹೋದ್ರೆ ನಾಳೆ ಏನು ಬಹುಸಂಖ್ಯಾತ ಹಿಂದೂ ಬಾಂಧವರು ಏನಿದೆ ಇದಕ್ಕೆ ಕಾನೂನು ಇವತ್ತು ನಿಮಗೆಲ್ಲ ಗೊತ್ತಿದೆ. ಅರಸೀಕೆರೆ ಅಂತಂದ್ರೆ ಅತಿ ಸೂಕ್ಷ್ಮ ಪ್ರದೇಶ. ಇವತ್ತು ರಕ್ಷಣಾ ವಿಚಾರದಲ್ಲಿ ಹಿಂದೂಗಳು ಇವತ್ತು ಸಮಾಧಾನದಿಂದ ಇದ್ದಾರೆ. ಆದ್ರೆ ಇದನ್ನು ಕೆಣಕ್ತಕ್ಕಂಥ ಕೆಲಸವನ್ನ ಒಂದು ಮುಸಲ್ಮಾನ್ ಯುವಕ ಮಿತ್ರರಿಗೆ ಆ ಧಾರ್ಮಿಕ ಸಂಘಟನೆಗಳು ಇರ್ಬೋದು, ಹಿರಿಯರು ಇರ್ಬೋದು, ಬುದ್ಧಿ ಹೇಳಿ ಇದನ್ನ ಸರಿಪಡಿಸಲಿಲ್ಲ ಅಂದ್ರೆ ಇವತ್ತು ಅರಸೀಕೆರೆನಲ್ಲಿ ನೆಮ್ಮದಿ, ಶಾಂತಿ ನೆಲೆಸ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತೇನು ಆ ಒಂದು ಪ್ಯಾಲೆಸ್ತೈನ್ ಧ್ವಜವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಯುವಕರನ್ನ ಅದಕ್ಕೆ ಸಂಘಟನೆಯನ್ನ ಅದಕ್ಕೆ ಯಾರು ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ತನಿಖೆ ಮಾಡಿ ಅವರನ್ನ ಬಂಧಿಸಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ಮತ್ತೆ ಯಾವತ್ತೂ ಶಾಂತಿಯನ್ನು ಬಯಸತಕ್ಕಂಥ ಹಿಂದೂ ಜನಾಂಗದವರಿಗೆ ಅವರ ಭಾವನೆಗೆ ಧಕ್ಕೆ ಬರದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರಗಳು ನಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಮುಖಂಡರಿರ್ಬೋದು, ವಿವಿಧ ಸಂಘಟನೆಗಳಿರ್ಬೋದು, ನಾಗರಿಕ ಬಂಧುಗಳಿರ್ಬೋದು, ಎಲ್ಲರಿಗೂ ಸಹ ನೋವಿದೆ. ಯಾಕೆಂದ್ರೆ ಯಾವುದೇ ಆಗಲಿ ಹಿಂದೂ ಜನಾಂಗ ಯಾವತ್ತೂ ಇನ್ನೊಬ್ಬರ ಮೇಲೆ ದ್ವೇಷ ಕಾಡ್ತಕ್ಕಂಥ, ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರ್ತಕ್ಕಂಥ, ಇನ್ನೊಬ್ಬರಿಗೆ ನೋವುಂಟು ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಮಾಡಿಲ್ಲ. ಆದ್ರೆ ನಿರಂತರವಾಗಿ ಅಲ್ಪಸಂಖ್ಯಾತರು ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಏನ್ ಮಾಡ್ತಾ ಇದ್ದಾರೆ. ಇದನ್ನ ಇನ್ನು ಹೆಚ್ಚು ಕಾಲ ಸಹಿಸಕ್ಕೆ ಸಾಧ್ಯವಿಲ್ಲ ಅನ್ನೋಂತ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇವತ್ತೆಲ್ಲ ಮುಖಂಡರು ಯಾವುದೇ ಅವರಿಗೆ ಒಂದು ಕಾರ್ಯ ಇಲ್ಲದ್ರು ಸಹ ಇವತ್ತೆಲ್ಲ ಮುಖಂಡರು ಸ್ವಯಂ ಪ್ರೇರಿತರಾಗಿ ಅಂಗಡಿಯನ್ನ ಬಂದ್ ಮಾಡಿ ಇವತ್ತು ಅರಸೀಕೆರೆಗೆ ಇವತ್ತು ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಒಂದು ಸಂಘಟನೆಯ ಏನೊಂದು ಕರೆ ಕೊಟ್ಟಿದ್ರು ಇದಕ್ಕೆ ಇದು ಬರುವಂತ ದಿನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಅರಸೀಕೆರೆಯ ಒಂದು ಏನು ಈ ತರ ಘಟನೆಗಳು ಮರುಕಳಿಸುವ ರೀತಿಯಲ್ಲಿ ಎಚ್ಚರಿಕೆ ತಗೊಂಡು ಹೋದ್ರೆ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಅನಾಹುತ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸಿ ಎಲ್ಲರೂ ಒಳ್ಳೆಯದಾಗಿ ಆಚರಣೆಯನ್ನ ಶಾಂತಿಯುತವಾಗಿ ಮಾಡಬೇಕಿತ್ತು. ಅದನ್ನ ಬಿಟ್ಟು ದೇಶ ವಿರೋಧಿಯ ಬಾವುಟವನ್ನ, ಬೇರೆ ದೇಶದ ಧ್ವಜವನ್ನ ಹಾರಿಸ್ತಾರೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಸೊಕ್ಕಿದೆ ಅನ್ನೋದನ್ನ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕಿದ್ದಂತವರು ಪ್ಯಾಲೆಸ್ತೈನ್ನ ಧ್ವಜವನ್ನು ಹಾರಿಸ್ತಾರೆ ಅಂದ್ರೆ ಈ ದೇಶದ್ರೋಹಿ ಮುಸಲ್ಮಾನರು ಯಾವ ವಿಚಾರವನ್ನ ಇಟ್ಕೊಂಡು ಹೊರಟಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕಿದೆ. ಬಂಧುಗಳೇ, ಅರಸೀಕೆರೆ ಒಂದು ಸೂಕ್ಷ್ಮ ಪ್ರದೇಶ ಅಂತ ಪೊಲೀಸ್ ಇಲಾಖೆ ಹೇಳ್ತದೆ. ಪೊಲೀಸ್ ಇಲಾಖೆ ಹೇಳೋದನ್ನ ಕೇಳಕ್ಕಾಗಲ್ಲ. ಇಲ್ಲಿ 90% ಅಧಿಕ ಇರುವುದು ಹಿಂದೂಗಳು.
ಹಿಂದೂಗಳು ಹೇಳ್ದಂಗೆ ಕೇಳಬೇಕಿದೆ. ಇದರಲ್ಲಿ ಬೇರೆ ವಿಚಾರವನ್ನ ಇಲ್ಲಿ ಹೇಳಬಾರ್ದು. ಮೊನ್ನೆ ಅಷ್ಟೇ ತುಮಕೂರಿಗೆ ಹಿಂದೂ ಮುಖಂಡರನ್ನ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿನಲ್ಲಿ ಡಿಜೆ ಹಾಕಂಗಿಲ್ಲ, ಗಣಪತಿ ಈರೋಡ್ನಲ್ಲಿ ಹೋಗಂಗಿಲ್ಲ, ಮುಸಲ್ಮಾನರು ಆ ಪ್ರದೇಶದಲ್ಲಿ ಅತಿ ಹೆಚ್ಚಿದ್ದಾರೆ. ಇದೆಲ್ಲ ನಡೆಯೋದಿಲ್ಲ. ಇದು ಭಾರತ, ಶ್ರೀರಾಮನ ಭೂಮಿ. ಇದು ಶ್ರೀರಾಮನ ಭೂಮಿ. ಭಾರತ ಎಲ್ಲಿ ಹಿಂದೂಗಳು ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಇಲ್ಲಿ ಮೆರವಣಿಗೆ ಮಾಡಂಗಿಲ್ಲ ಅಂತ ಒಬ್ರು ಪೊಲೀಸ್ ಆಫೀಸರ್ ಹೇಳ್ತಾರೆ ಅಂದ್ರೆ ಇದು ಯಾವ ವ್ಯವಸ್ಥೆಯಲ್ಲಿ ನಾವು ಇದೀವಿ, ಯಾವ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದನ್ನ ಯೋಚನೆ ಮಾಡಬೇಕಿದೆ ಬಂಧುಗಳೇ, ಯೋಚನೆ ಮಾಡಬೇಕಿದೆ. ಇದು ಆ ಅರಸೀಕೆರೆಯ ಹಿಂದೂ ಸಮಾಜ ಯೋಚನೆ ಮಾಡಬೇಕಿದೆ. ಇಲ್ಲಿನ ಸ್ಥಳೀಯ ಆಡಳಿತ ಯೋಚನೆ ಮಾಡಬೇಕಿದೆ. ಮೊನ್ನೆ ನಗರಸಭೆ ಮುಂದೆ ತಲವಾರ್ ನೇತಾಕಿರುವ ಧ್ವಜ, ಮುಸ್ಲಿಂ ಧ್ವಜ ಹಾರ್ತಿದೆ, ತೆಗೆಸುವ ತಾಕತ್ತು ಆ ನಗರಸಭೆ ಅಧಿಕಾರಿಗಿಲ್ವಾ? ನಾನ್ ಫೋನ್ ಮಾಡಿದ್ಮೇಲೆ, ನಮ್ಮ ತಾಲೂಕು ಸಂಯೋಜಕ ಫೋನ್ ಮಾಡಿದ್ಮೇಲೆ ತೆಗಿತೀವಿ ಅಂತ ಹೇಳ್ತಾರೆ. ಅದೇ ಹಿಂದೂ ಕಟ್ಟಿದ್ರೆ ಬಿಡ್ತಿಲ್ಲ ಯೋಚನೆ ಮಾಡಿ ಹೇಳಿ, ಬಿಡ್ತಿರ್ಲಿಲ್ಲ. ಅದೇ ರೀತಿ ಅದನ್ನ ತೆಗೆಸುವ ಹಿಂದೂ ಸಮಾಜ ರೆಡಿ ಮಾಡಬೇಕಲ್ಲ. ಸವಾಲಾಗ್ತಾರೆ ಮಂಗಳೂರಿನಲ್ಲಿ, ಬನ್ನಿ ನಮ್ಮ ಈದ್ ಮಿಲ್ಲಾಗೆ ಬಂದ್ ತಾಕತ್ತಿದ್ರೆ ನಿಲ್ಲಿ ಅಂತ ಹೇಳ್ತಾರೆ. ಆ ತಾಕತ್ತನ್ನ ಸವಾಲನ್ನ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಸವಾಲನ್ನ ಸ್ವೀಕಾರ ಮಾಡುತ್ತೆ. ಅವನ್ನೆಲ್ಲ ಇದ್ದ ಅದೇ ಸ್ಥಳಕ್ಕೆ ಬಂದು ನಿಲ್ಲುತ್ತೆ. ಮೊನ್ನೆ ದಾವಣಗೆರೆಯಲ್ಲಿ ಮುಸ್ಲಿಂ ಕುನ್ನಿಗಳು ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಅಂದ್ರೆ ಎಲ್ಲಿದ್ದೀವಿ? ಅಫ್ಘಾನಿಸ್ತಾನದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ ಅಂತ ಯೋಚನೆ ಮಾಡಬೇಕಿದೆ. ತಮ್ಮ ಮನಸ್ಸುಗಳಲ್ಲಿ ಯೋಚನೆ ಮಾಡ್ಕೊಳ್ಬೇಕಿದೆ. ಅಲ್ಲೆಲ್ಲ ಮಿತ್ರವರು ನಮ್ಗೆಲ್ಲ ಇದು RSS ನವರು, ಹಿಂದೂ ಜಾಗರಣದವರು, ವಿಶ್ವ ಹಿಂದೂ ಪರಿಷತ್ನವರು ಇವರು ಮಾಡ್ತಾರೆ ಪ್ರತಿಭಟನೆ ಎಲ್ಲ. ಇದು ಹಿಂದೂ ಸಮಾಜ ನಿಮಗೆ ಅಳಿವಿನ ಪ್ರಶ್ನೆ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯದ ಪ್ರಶ್ನೆಗೋಸ್ಕರ ಇದನ್ನ ಹೇಳ್ತಾ ಇದ್ದೇವೆ. RSS ಹಿಂದೂ ಜಾಗರಣ ವೇದಿಕೆ ಅವರಿಗಲ್ಲ ಇದು. ಪ್ರತಿಯೊಬ್ಬ ಹಿಂದೂಗಳಿಗೆ ತಮ್ಮ ಜಾತಿ ಮತವನ್ನ ಮೀರಿ ಇಲ್ಲಿ ಸೇರ್ಬೇಕಿದೆ ಬಂಧುಗಳೇ, ಇಲ್ಲಿ ಸೇರ್ಬೇಕಿದೆ. ಮೊನ್ನೆ ದಾವಣಗೆರೆ ಉಲ್ಲೇಖ ಮಾಡಿದೆ. ನಮ್ಮ ಬಜರಂಗ ದಳ ಹಿಂದೂ ಜಾಗರಣ ವೇದಿಕೆ ಪ್ರಾಂತ ಸಹ ಸಂಯೋಜಕ ಸತೀಶ್ ದಾವಣಗೆರೆ ಹೇಳ್ತಾರೆ, ಆ ಟವರ್ ಮೇಲಿರುವ ಧ್ವಜವನ್ನ ಹಿಂದೂ ಜಾಗರಣ ವೇದಿಕೆ ತೆಗಿಬೇಕು ಅಥವಾ ನಗರಸಭೆ ಅಧಿಕಾರಿಗಳು SP ತೆಗಿತೀರಾ ಅಂದ್ರು. ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾವುದಕ್ಕೆ? ಇದೆಲ್ಲ ನಡೆಯೋದಿಲ್ಲ. ಇದು ನಡೆಯುವ ಪ್ರಶ್ನೆ ಅಲ್ಲ. ಹಿಂದುತ್ವಕ್ಕೋಸ್ಕರ ಇದು ಹಿಂದೂ ವಿಚಾರಧಾರೆಯನ್ನ ಉಳ್ಳಿರುವ ದೇಶ ಭಾರತ. ನಿಮ್ಗೆ ಭಾರತ ಬಿಟ್ರೆ ಇನ್ನೆಲ್ಲೂ ಅವಕಾಶ ಇಲ್ಲ ಹಿಂದೂಗಳೇ, ಎಲ್ಲೂ ಅವಕಾಶ ಇಲ್ಲ. ಇವತ್ತು 10 ರಾಜ್ಯಗಳಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು. ನೀವ್ ಹೇಳ್ತೀರಾ 90% ಇರುವ ಹಿಂದೂಗಳು ಯಾಕೆ ನಗರಸಭೆ ಅಧ್ಯಕ್ಷರಾಗೋ ತಾಕತ್ತಿಲ್ವಾ? ಎದೆಗಾರಿಕೆ ಇಲ್ವಾ? 3 ಸಂಖ್ಯೆ ಆಗ್ತಾರಲ್ರಿ, ನಿಮ್ಗೆ ಯಾರ್ದು ತಾಕತ್ತಿಲ್ವಾ? ಎದೆಗಾರಿಕೆಯನ್ನು ಬೆಳೆಸ್ಕೊಳ್ಳಿ. ಯಾರಿಗೋಸ್ಕರನ ತಮ್ಗೋಸ್ಕರ ಜಗಳಾಡ್ಕೊಳ್ಬೇಡಿ. ಹಿಂದುತ್ವಕ್ಕೋಸ್ಕರ ಯಾವ ಶಾಸಕರು ನಾನೊಂದಿನ ಪ್ರತಿಭಟನಾ ಕರೆ ಕೊಟ್ಟಿದ್ವಿ. ಗಣಸಿಯಲ್ಲಿ ಹಿಂದೂವನ್ನ ಚುಚ್ಚಿದ್ದಕ್ಕೆ ಪ್ರತಿಭಟನೆ ಕರೆ ಕೊಟ್ಟಾಗ ಅಲ್ಲಿಗೆ ಸ್ಥಳೀಯ ಶಾಸಕರು ಕಾರ್ ಹಾಕೊಂಡು ಬಂದಿರ್ತಾರೆ. ಯಾಕಂದ್ರೆ ಕೇಸರಿಯ ಧ್ವಜ ನೋಡಿದ್ರೆ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಕಾಂಗ್ರೆಸ್ನ ಶಾಸಕರಿಗೆ ಉರಿ. 2 ಜನ ಕರ್ನಾಟಕದಲ್ಲಿ ಗೃಹ ಸಚಿವರಾಗಿದ್ರು. ಒಂದು ಕಾನೂನು ಕ್ರಮ ಅಂತ ಹೇಳೇ ಒಂದು ಸರ್ಕಾರ ಹೋಯಿತು. ಈಗಿನ ಗೃಹ ಸಚಿವರು ನಾಗಮಂಗಲದ ಘಟನೆಯನ್ನ ಆಕಸ್ಮಿಕ ಘಟನೆ ಅಂತಾರೆ. ಎಲ್ಲಿ ಆಕಸ್ಮಿಕ? ಚಪ್ಪಲಿ ತೂರ್ತಾರೆ ಆಕಸ್ಮಿಕವ? ಪೊಲೀಸ್ನವರು ಹೊಡಿತಾರೆ ಆಕಸ್ಮಿಕವ? ಪೊಲೀಸ್ ಇಲಾಖೆ ಹೇಳಬೇಕಲ್ಲ ತಮ್ಮ ಗನ್ನುಗಳು ಏನ್ ಮಾಡ್ತಿತ್ತು ಅವತ್ತು. ಡಿಜೆ ಹಳ್ಳಿ KJ ಹಳ್ಳಿಯ ಘಟನೆಯನ್ನ ಉಲ್ಲೇಖ ಮಾಡಿ ಹೇಳೋದ್ರಲ್ಲಿ ಎಲ್ಲಿತ್ತು ಅವತ್ತು ಗನ್ನು? ಪೊಲೀಸ್ ಇಲಾಖೆ, ಪೊಲೀಸ್ನವರು ತಮ್ಮ ಪ್ರಾಣದ ಭಿಕ್ಷೆಯನ್ನು ಬೇಡಿದ್ರು. ಡಿಜೆ ಹಳ್ಳಿ KJ ಹಳ್ಳಿ ಚನ್ನಗಿರಿಯಲ್ಲಿ ಅವನು ಯಾವನ ಮುಲ್ಲ ಪೊಲೀಸ್ ಜೀಪ್ ಮೇಲೆ ಹತ್ತಿ
ಮಾತನಾಡ್ತಾನೆ ಅಂದ್ರೆ ಎಷ್ಟು ಸೊಪ್ಪು ಈ ಮುಸಲ್ಮಾನರಿಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕಿದೆಯಲ್ಲ. ಅಫ್ಘಾನಿಸ್ತಾನದಲ್ಲಿ ಇದ್ದ ಹಿಂದೂಗಳಿಲ್ಲ, ಇವತ್ತು ಬೌದ್ಧರಿಲ್ಲ. ಕಾಶ್ಮೀರದಲ್ಲಿ ಹಿಂಗೆ ಇತ್ತು, ನಮ್ದು ಅಂತ ನಾನು ಅನ್ನೋದು. ಇದನ್ನ ಮುಗಿಸ್ಕೊಳ್ಬೇಕಿದೆ. ಅರಸೀಕೆರೆ ಉಳಿಸ್ಬೇಕು ಅಂದ್ರೆ ನೀವೆಲ್ಲ ಇವತ್ತಿಂದನೇ ಶಪಥ ಮಾಡಬೇಕಿದೆ. ಸಂಘಟಿತ ಹಿಂದೂ ಸಮಾಜವನ್ನ ಎಬ್ಬರಿಸಬೇಕಿದೆ ಬಂಧುಗಳೇ. ವಿಚಾರವನ್ನು ಹೇಳ್ತೇನೆ. ಇವತ್ತು ನೂರಾರು ಘಟನೆಗಳು ಕರ್ನಾಟಕದಲ್ಲಿ ನಡೆಯುತ್ತೆ. ಆ ಟಿಪ್ಪು ಹಿಂದೂಗಳನ್ನ ನರಹೋಮ ಮಾಡಿದವರನ್ನ ವೈಭವೀಕರಿಸುವುದು ಇದ್ಯಾವ್ದ್ರಿ? ಯಾರು ಮುಸಲ್ಮಾನರು ಇರ್ಲಿಲ್ವಾ? ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಿದ್ದಾರೆ, ಅವರನ್ನ ಮಾಡಿ ಅದನ್ನ ಬಿಟ್ಟು ಆ ಮತಾಂತರಿ ಆ ಟಿಪ್ಪುವನ್ನ ಯಾಕ್ರಿ ವೈಭವೀಕರಿಸ್ತೀರಾ? ಮುಸಲ್ಮಾನ್ರೇ ಕೇಳಿ, ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಭಾರತ್ ಮಾತಾಕ್ಕೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 16/9/2024ರಂದು ಮುಸ್ಲಿಮರ ಹಬ್ಬವಾದ ಈದ್ನ ಮೆರವಣಿಗೆಯ ಸಂದರ್ಭದಲ್ಲಿ ಅರಸೀಕೆರೆ ನಗರದ ಮುಖ್ಯ ರಸ್ತೆಗಳಲ್ಲಿ ರ್ಯಾಲಿಸ್ನ ಜಗ ಹಿಡಿದು ಈಗಾಗಲೇ ಅರಸೀಕೆರೆ ನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 128/2024ರಲ್ಲಿ ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದು, ಇಲ್ಲಿಯವರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿರುವುದರಿಂದ ಮತ್ತು ಅರಸೀಕೆರೆಯಾದ್ಯಂತ ಇದೇ ರೀತಿಯ ಚಟುವಟಿಕೆಗಳು ಮುಂದುವರೆದಿದ್ದು, ಅರಸೀಕೆರೆಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವ ರೀತಿಯಲ್ಲಿ ಮತ್ತು ಆಂತರಿಕ ಗಲಭೆ ನಡೆಸುವ ಉದ್ದೇಶದಿಂದ ಪದೇ ಈ ರೀತಿಯ ಚಟುವಟಿಕೆಗಳು ಮುಂದುವರೆದಿದ್ದು, ಅರಸೀಕೆರೆಯಲ್ಲಿ ಭಯೋತ್ಪಾದಕರ ನಂಟು ಇರಬಹುದೆಂಬ ಶಂಕೆ ವ್ಯಕ್ತವಾಗಿದ್ದು, ಇದರ ಬಗ್ಗೆ ತೀವ್ರ ತನಿಖೆಯನ್ನು ಮುಂದುವರಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅರಸೀಕೆರೆಯಾದ್ಯಂತ ಅರಸೀಕೆರೆ ಹಿಂದೂ ಹಿತರಕ್ಷಣಾ ವೇದಿಕೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಅನೇಕ ಹಿಂದೂ ಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ದಿನಾಂಕ 25/9/2024ರಂದು ಸ್ವಯಂ ಪ್ರೇರಿತ ಬಂದ್ ಕರೆ ನೀಡಲಾಗಿದ್ದು, ಇದೇ ದಿನ ಬೆಳಗ್ಗೆ 11 ಗಂಟೆಗೆ ನಗರದ ಐಬಿ ವೃತ್ತದಿಂದ ಪ್ರತಿಭಟನೆ ಮೂಲಕ ಹಾಸನ ರಸ್ತೆ ಅಂಬೇಡ್ಕರ್ ವೃತ್ತದಲ್ಲಿ ತಡೆ ನಡೆಸಿ ಪಿಎಚ್ ರಸ್ತೆ ಮಾರ್ಗವಾಗಿ ಧನ್ವಂತರಿ ವೃತ್ತದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಾದ ನಿಮಗೆ ಈ ಪತ್ರದ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಅರಸೀಕೆರೆ ನಗರದಲ್ಲಿ ಇದೇ ರೀತಿಯಾದ ಮುಸ್ಲಿಂ ಸಂಘಟನೆಗಳ ವತಿಯಿಂದ ಅನೇಕ ಆಂತರಿಕ ಗಲಭೆ ಸೃಷ್ಟಿ ಮಾಡುವ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದು, ಅದರ ಬಗ್ಗೆ ಅರಸೀಕೆರೆ ನಗರ ಹಾಗೂ ಗ್ರಾಮಾಂತರ ಠಾಣೆಗಳನ್ನು ವಿವಿಧ ಪ್ರಕರಣಗಳಲ್ಲಿ ದಾಖಲಾಗಿದ್ದರೂ ಕೂಡ ಪೊಲೀಸರವರ ಸಹಕಾರದಿಂದ ಒಂದು ಸಮುದಾಯದ ಮುಖಂಡರುಗಳು ಮತ್ತು ಆ ಸಮುದಾಯದ ಮತ್ತು ಯುವಕರಿಂದ ಹಿಂದೂಗಳ ಮೇಲೆ ಅನೇಕ ಬಾರಿ ಮಾರಣಾಂತಿಕ ಹಲ್ಲೆಗಳು ಮತ್ತು ಕೋಮು ಗಲಭೆಗಳು ನಡೆದಿದ್ದು, ಸಾರ್ವಜನಿಕರ ಆಸ್ತಿಗಳ ಮೇಲೆ ಹಾನಿ ಮಾಡಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವ ರೀತಿಯಲ್ಲಿ ಅನೇಕ ಚಟುವಟಿಕೆಗಳು 15 ಡೆಸಿಬಲ್ಗಿಂತ ಕಡಿಮೆ ಶಬ್ದದಲ್ಲಿ ಅಜಾನ್ ಕೂಡಬೇಕೆಂದು ಆದೇಶವಿದ್ದರೂ ಸಹ ಅದನ್ನು ಉಲ್ಲೇಖಿಸಿ ಕರ್ಕಶವಾಗಿ ಶಬ್ದವನ್ನು ಹೆಚ್ಚಿಗೆ ಮಾಡಿ ರೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡುವ ಉದ್ದೇಶದಿಂದ ಈ ರೀತಿಯಾದ ಚಟುವಟಿಕೆಗಳು ಮತ್ತು ಮುಂದುವರಿಸಿಕೊಂಡು ಸಂಬಂಧಪಟ್ಟ ಮಸೀದಿಗಳಿಂದ ಶಬ್ದಗಳು ಜಾಸ್ತಿಯಾಗಿರುವ ವಿಚಾರ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದ್ದರೂ ಸಹ ಪೊಲೀಸರವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಮನವಿ ಪತ್ರದ ಮೂಲಕ ನಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಮನವಿ ಪತ್ರ ತಲುಪಿದ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಂದ ಸೂಕ್ತ ಕ್ರಮ ಜರುಗಿಸಿ ಅರಸೀಕೆರೆಯ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಳ್ಳಬೇಕೆಂದು ಸಾರ್ವಜನಿಕರ ಸಹಿಯನ್ನು ಸಂಗ್ರಹ ಮಾಡಿ ಈ ಮನವಿಯನ್ನು ತಮ್ಮ ಮೂಲಕ ತಹಶೀಲ್ದಾರ್ ಮೂಲಕ ಈ ಮನವಿಯನ್ನು ಅರ್ಪಿಸುತ್ತಿದ್ದೇವೆ. बोलो भारत माता की जय श्री राम।